ಕಾಂಗ್ರೆಸ್ ಪಾಳ್ಯದಲ್ಲಂತೂ ಬಣ ಬಡಿದಾಟ ಹೆಚ್ಚಾಗಿದೆ. ಅದರಲ್ಲೂ ಸಿದ್ದರಾಮಯ್ಯ ಟೀಮ್ ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವೆ ತಂತ್ರ ಪ್ರತಿತಂತ್ರ ಬಹಳ ತೀವ್ರ ಸ್ವರೂಪದಲ್ಲಿ ರಚನೆ ಆಗ್ತಾ ಇದೆ. ಇನ್ ಕೇಸ್ ಅಧ್ಯಕ್ಷಗಿರಿಯಿಂದ ಡಿಕೆ ಶಿವಕುಮಾರ್ ಅವರು ಕೆಳಗಿಳಿಲೇಬೇಕಾದ ಪ್ರಸಂಗ ಬಂದ್ರೆ ಪರ್ಯಾಯವಾಗಿ ಯಾರೆಲ್ಲ ಕೆಪಿಸಿಸಿ ಅಧ್ಯಕ್ಷ ಗಿರಿಯ ಚೇರ್ ಮೇಲೆ ಕೂರ್ಲಿಕ್ಕೆ ಸಿದ್ಧರಾಗಿದ್ದಾರೆ ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಹೆಚ್ಚಾಯಿತು ಕುರ್ಚಿ ಕಾಳಗ. ಸಿಎಂ ಸೀಟ್ ಮೇಲೆ ಕಣ್ಣಿಟ್ಟ ಡಿಕೆ ಶಿವಕುಮಾರ್. ಸಿದ್ದು ಬಣದಿಂದ ಅಧ್ಯಕ್ಷ ಗಾದಿ ಕಸಿಯಲು ತಂತ್ರ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರದ ಕೋಲಾಹಲ ನಿಂತಿಲ್ಲ. ಸಿದ್ದರಾಮಯ್ಯ ಡಿಕೆಶಿ ನೇತೃತ್ವದಲ್ಲಿ 136 ಸ್ಥಾನ ಪಡೆದು ಅಧಿಕಾರಕ್ಕೇರಿದ ದಿನದಿಂದಲೂ ಕುರ್ಚಿ ಕಿತ್ತಾಟ ನಡೀತಾಲೇ ಇದೆ. ಡಿಕೆಶಿ ಅಂಡ್ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟು ತಂತ್ರವನ್ನ ಮಾಡ್ತಾ ಇದ್ದಾರೆ. ರಾಜಕೀಯ ಸಂಧ್ಯಾ ಕಾಲದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯ ಶಿಷ್ಯಂದಿರಿಗೆ ಕೆಪಿಸಿಸಿಯ ಪಟ್ಟ ಕಟ್ಟಲು ತೆರೆ ಮರೆಯಲ್ಲಿ ಸಂಚು ಮಾಡ್ತಿದ್ದಾರೆ. ನವೆಂಬರ್ಗೆ ಡಿಕೆಶಿ ಸಿಎಂ ಪಕ್ಕ. ಎಸ್, ಡಿಸಿಎಂ ಡಿಕೆಶಿ ಎಸ್ಎಂ ಕೃಷ್ಣರ ನಂತರ ನನಗೂ ಒಂದು ಅವಕಾಶ ಇದೆ, ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಪಕ್ಷವನ್ನ ಅಧಿಕಾರಕ್ಕೆ ತಂದ್ರು. ಇದಾದ ಬಳಿಕ ಅಧಿಕಾರ ಹಂಚಿಕೆಯ ಚರ್ಚೆ ದಿನೇ ತಾರಕಕ್ಕೇರಿದೆ. ಈ ಬಗ್ಗೆ ರಿಪಬ್ಲಿಕ್ ನೆಟ್ವರ್ಕ್ಗೆ ಕಾಂಗ್ರೆಸ್ನ ಆಪ್ತ ಮೂಲಗಳ ಪ್ರಕಾರ ಸಿಕ್ಕಿರುವಂತಹ ಮಾಹಿತಿ ನವೆಂಬರ್ನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಪಕ್ಕಾ ಅಂತ. ರಿಪಬ್ಲಿಕ್ ನಲ್ಲಿ ಈ ಹೊತ್ತಿನ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಡಿಕೆ ಶಿವಕುಮಾರ್ ಸಿಎಂ ಆಗೋದು ಫೇಕ್. ಸಿದ್ದರಾಮಯ್ಯ ಅಧಿಕಾರವನ್ನ ಬಿಟ್ಟು ಕೊಡಲೇಬೇಕು. ರಾಜ್ಯದಲ್ಲಿ ಈ ಮೂಲಕ ಅಧಿಕಾರ ಹಸ್ತಾಂತರ ಖಚಿತವಾಯಿತ. ಹಾಗಿದ್ದರೆ 2.5 ವರ್ಷ ಅಂತ ಮಾತಾಡಿದ್ದು ನಿಜವಾ? ಸಿಎಂ ಆಗುವಂತಹ ದಿನಗಳು ಹತ್ತಿರವಂತ ಡಿಕೆ ಶಿವಕುಮಾರ್ಗೆ. ಈ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ಸಿದ್ದು ಬಣ ಕ್ಲೈಮ್ ಮಾಡ್ತಾ ಇದೆ. ಸದ್ಯ ಸಿದ್ದು ಶಿಷ್ಯ ಸತೀಶ್ ಜಾರಕಿಹೊಳಿ ಅಧ್ಯಕ್ಷ ಗಾದಿಗೆ ಟವಲ್ ಹಾಕಿದ್ದಾರೆ. ಅಹಿಂದ ಅಸ್ತ್ರದಡಿ ಪಟ್ಟವನ್ನ ಕೇಳಿದ್ರೆ ಸಿದ್ದರಾಮಯ್ಯರ ಇನ್ನೊಬ್ಬ ಶಿಷ್ಯ ಎಂಬಿ ಪಾಟೀಲ್ ಕೂಡ ಲಿಂಗಾಯತ ಕೋಟದಲ್ಲಿ ಟವೆಲ್ ಹಾಕಿದ್ದಾರೆ. ಪಕ್ಷದಲ್ಲಿ ಡಿಕೆ ಹಿಡಿತವನ್ನ ತಪ್ಪಿಸಲು ರಾಜಣ್ಣ ಕೂಡ ಪಟ್ಟವನ್ನ ಕೇಳ್ತಾ ಇದ್ದಾರೆ. ಇನ್ನು ಡಿಕೆಶಿ ಮುಂಬರುವ ಚುನಾವಣೆ ದೃಷ್ಟಿಯಿಂದ ಸಹೋದರ ಮಾಜಿ ಸಂಸದ ಡಿಕೆ ಸುರೇಶ್ಗೆ ಪಟ್ಟ ಕಟ್ಟಲು ಒಳಗೊಳಗೆ ರಣತಂತ್ರವನ್ನ ಮಾಡಿದ್ದಾರೆ. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಬೀದಿಗೆ ಬಿದ್ದಿದ್ದು ಅಧಿಕಾರ ಹಿಡಿಯಲು ಜಾತಿ ಪ್ರಾಂತ್ಯ ಬಣ ಹೀಗೆ 10 ಆಯಾಮಗಳ ಮುಸುಕಿನ ಗುದ್ದಾಟ ನಡೀತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಳಗಾವಿ ಪಾಲಿಟಿಕ್ಸ್ ನಲ್ಲಿ ಡಿಕೆ ಶಿವಕುಮಾರ್ ಅವರ ಪದೇ ಹಸ್ತಕ್ಷೇಪ. ಸತೀಶ್ ಜಾರಕಿಹೊಳಿ ಅವರಿಗೆ ಡಿಕೆ ಶಿವಕುಮಾರ್ ಅವರನ್ನ ಹೇಗಾದ್ರೂ ಮಾಡಿ ಈ ಪವರ್ ಪ್ಲೇ ಗೇಮ್ ನಲ್ಲಿ ಹಿಂದೆ ಸರಿಯುವಂತೆ ಮಾಡಲೇಬೇಕು ಅನ್ನೋ ಜಿದ್ದಿಗೆ ಬಿದ್ದಂತಿದೆ. ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಯನ್ನ, ಇವತ್ತಿನ ಹೇಳಿಕೆಯನ್ನ ಗಮನಿಸಿ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಅವರದ್ದು ತಂತ್ರಗಳು ಪ್ರತಿತಂತ್ರಗಳು ಯಾವ ರೀತಿಯಾಗಿ ಇರಬಹುದು ಈ ಬಗ್ಗೆ ವಿಶ್ಲೇಷಣೆ ಮುಂದುವರಿಯುತ್ತೆ. ಸತೀಶ್ ಜಾರಕಿಹೊಳಿ ಅವರ ಮಾತು. ಅಲ್ಲ, ಅದಕ್ಕೆ ಹೇಳಿದೆ ಇತಿಶ್ರೀ ಆಗ್ಬೇಕು. ಅವ್ರಾರ ಬಂದು ಇರ್ತಾರ, ಯಾರು ಹೊಸಾಗಿ ಮಾಡ್ತಿರ್ತಾ ಆಗ್ಬೇಕಲ್ಲ. ಇಲ್ಲ ದಿವಸ ಚರ್ಚೆ, ಅವರು ಅದಕ್ಕೆ ಬದಲಾವಣೆ, ಯಾವ್ದು ಬದಲಾವಣೆ ದಿವಸ ಅದನ್ನೇ ಚರ್ಚೆ ರೀ. ಎಸ್, ಅವರೇ ಮುಂದುವರಿತಾರ ಅಂತ ಹೇಳಿದ್ರೆ ಮುಗಿದೋಯ್ತು, ಕ್ಲೋಸ್ ಆಯ್ತು ಮ್ಯಾಟ್ರು. ಇಲ್ಲ, ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳ್ಬೇಕಲ್ಲ. ಯಾಕಂದ್ರೆ ಅವ್ರದೇ ನೋಟ್ ಇದೆ. MP ಎಲೆಕ್ಷನ್ ಆದ್ಮೇಲೆ ಚೇಂಜ್ ಮಾಡಿದೆ ಅಂತ ಅದೇ ಇದೆ. ಅದೇ ಗೊಂದಲ ಸರ್ ಅಷ್ಟೇ ಅದು. ಯಾಕಂದ್ರೆ ಆಲ್ರೆಡಿ ಆಗಿ ಎಲೆಕ್ಷನ್ ಎಷ್ಟು 6 ಮಂತ್ ಆಯ್ತು. ಈಗ ಅದೇ ಪ್ರಶ್ನೆಗೆ ಸಮಸ್ಯೆ ಆಗಿದ್ದು ಅದು. ನಮ್ಮ ಜೊತೆ ಬದ್ರುದ್ದೀನ್ ಮಾಣಿ ಸರ್ ಇದ್ದಾರೆ, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು. ಬದ್ರು ಸರ್, ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ತೀರಾ ಪರ್ಸನಲ್ ಟಾಸ್ಕ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆಯಾ ಇದು ಅಂತ ಹೇಳಿ ಹೇಗಾದ್ರೂ ಮಾಡಿ ಡಿಕೆ ಶಿವಕುಮಾರ್ ಅವರ ಓಟಕ್ಕೆ ಬ್ರೇಕ್ ಹಾಕೋದು? ಇಲ್ಲ, ಅವ್ರು ಬಹಳ ಕ್ಲಿಯರ್ ಆಗಿದ್ದಾರೆ. ಅವ್ರಿಗೆ ಸ್ಪಷ್ಟತೆ ಇದೆ. ಒಬ್ಬರಿಗೊಬ್ಬ ಹುದ್ದೆ ಅನ್ನೋದನ್ನ ಮುಂದುವರಿಸಬಾರದು, ಮಾಡೋದಾದ್ರೆ ಬೇಗ ಹೇಳ್ಬೇಕು ಅಂತ. ನಾನು ಹೇಳಿದ್ನಲ್ಲ, ಅಧಿಕಾರ ಹಂಚಿಕೆ ಅನ್ನೋದು ಇದೆಯಾ ಇಲ್ಲ ಅನ್ನೋದನ್ನ ಹೈಕಮಾಂಡ್ ಹೇಳ್ಬೇಕು ಅಂತ ನಾನು ಏನು ಆರಂಭದಲ್ಲಿ ಹೇಳಿದ್ನ. ಅದೇ ತರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅವರೇ ಮುಂದುವರಿತಾರೆ ಇಲ್ಲ ಅನ್ನೋದನ್ನ ಹೇಳ್ಬೇಕು ಅನ್ನೋದು ಅವ್ರ ಬೇಡಿಕೆ ಏನಿದೆ ಸರಿಯಾಗೇ ಇದೆ. ಆದರೆ ಹೈಕಮಾಂಡ್ ಬಯಸಿದ್ರೆ ನಾವೊಂದು ಈಗ ಲೋಕಸಭಾ ಚುನಾವಣೆವರೆಗೂ ನೀವು ಮುಂದುವರಿರಿ ಅಂತ ಹೇಳಿದಾಗ ಇವ್ರ ಹತ್ರ ಮಾಡಿತ್ತು. ಈಗ ಏಪ್ರಿಲ್ ಮೇ ನಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಇದೆಯಪ್ಪ, ನೀವೇ ಮುಂದುವರಿರಿ, ಈಗ ಯಾರನ್ನಾರು ಮಾಡಿದ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ ಮುಗೀತಲ್ಲ. ಅದನ್ನಾದ್ರೂ ಮಾಡ್ಬೇಕು. ಯಾಕಂದ್ರೆ ಇಲ್ಲ ಅಂದ್ರೆ ಅವ್ರು ಹೇಳ್ದಂಗೆ ಚರ್ಚೆನೆ. ಆದರೆ ಒಂದು ವೇಳೆ ಅದು ಮುಂದುವರಿಯುವ ಸಾಧ್ಯತೆಗಳು ಇಲ್ಲದಿದ್ದರೆ
ಒಂದು ಹುದ್ದೆ ಅವ್ರಿಗೂ ಮುಖ್ಯಮಂತ್ರಿ ಹುದ್ದೆನೆ ಟಾರ್ಗೆಟ್ ಅಂದ್ರೆ ಡಿ.ಕೆ. ಶಿವಕುಮಾರ್ ಹೇಳಿರ್ಬೋದು, ಯಾರಿಗಾರೊಬ್ರು ಕೊಡಿ ನೋಡೋಣ, ಅವ್ರನ್ನ ಶಕ್ತಿ ನೋಡೇ ಬಿಡೋಣ ಸಾಮರ್ಥ್ಯ ಅಂತ ಹೇಳಿರ್ಲೂಬಹುದು. ಆತರ ಒಂದು ತಂತ್ರಗಾರಿಕೆನ ಡಿ.ಕೆ. ಶಿವಕುಮಾರ್ ಕೂಡ ಮಾಡ್ಬೋದು. ಆದರೆ ಹೈಕಮಾಂಡ್ ಇರುವಂತದ್ದು ಡಿ.ಕೆ. ಶಿವಕುಮಾರ್ನ ಮ್ಯಾನೇಜ್ ಮಾಡೋದು ಕಷ್ಟದ ಕೆಲಸ ಅಲ್ಲ, ಸಿದ್ದರಾಮಯ್ಯ ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದು. ಯಾಕಂದ್ರೆ ಇಲ್ಲಿ ಇರೋದು ಸಿದ್ದರಾಮಯ್ಯ ಅವರು ಸ್ಟ್ರಾಂಗ್. ಡಿ.ಕೆ. ಶಿವಕುಮಾರ್ ಮಾಡಿರೋ ಎಡವಟ್ನ ಹೇಳಿದ್ನಲ್ಲ, ಒಂದು ಆರಂಭದಲ್ಲಿ ಮಾಡಿರೋದು, ತದನಂತರ ಉಪಮುಖ್ಯಮಂತ್ರಿ ಆದ ನಂತರ ಕೂಡ ಅವ್ರು ಮಾಡಿರುವಂತದ್ದು ಸಿದ್ದರಾಮಯ್ಯ ಮತ್ತು ಅವರ ಪಾಳೆಯನ್ನ ವಿಶ್ವಾಸ ತೆಗೆದುಕೊಂಡು ಅವ್ರನ್ನ ಜೊತೆ ಇಟ್ಕೊಂಡು ಹೋಗಿದ್ರೆ ಅವರ ಹಾದಿ ಸುಗಮ ಆಗುತ್ತೆ, ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವರು ಜಿದ್ದಿಗೆ ಬಿದ್ರೆ, ಸಿದ್ದರಾಮಯ್ಯ ಮತ್ತು ಅವ್ರ ಪಾಳೆಯ ಜೊತೆ ಜಿದ್ದಿಗೆ ಬಿದ್ರೆ ಸಹಜವಾಗಿ ನೋಡಿ ಅವ್ರಿಗೆ ಸ್ಪಷ್ಟತೆ ಇದೆ, ನಮ್ದು ಅಹಿಂದ ಮತವರ್ಗನೆ ನಮ್ಗೆ ಮತ ಬ್ಯಾಂಕ್ ಜಾಸ್ತಿ ಇರೋದು. ಆಗ ಅಹಿಂದ ಟೀಮ್ ಅನ್ನ ನಾವು ಬಲಪಡಿಸಬೇಕು. ಸಿದ್ದರಾಮಯ್ಯ ನಂತರ ಯಾರು ಹೇಗೆ ಆ ವೋಟ್ ಬ್ಯಾಂಕ್ ಅನ್ನು ಉಳಿಸ್ಕೊಳ್ಳೋದು, ಪಕ್ಷನ ಹೇಗೆ ಉಳಿಸ್ಕೊಳ್ಳೋದು ಅನ್ನೋದು ಅವ್ರ ಲೆಕ್ಕಾಚಾರ ತಂತ್ರಗಾರಿಕೆ ಇರುವಾಗ ಏನೇ ಇದ್ರೂ ಕೂಡ ಸುಲಭವಾಗಿ ತಕ್ಷಣಕ್ಕೆ ಬಗೆಹರಿಯುವ ಲಕ್ಷಣ ಅಥವಾ ಆ ರೀತಿಯ ಪರಿಸ್ಥಿತಿ ಅಂತೂ ಇಲ್ಲ ಕಾಂಗ್ರೆಸ್ ನಲ್ಲಿ ಅಂತ ಹೇಳಿ ನೀವೇ ಥ್ಯಾಂಕ್ ಯು ಸೋ ಮಚ್ ಬದ್ರು ಸರ್, ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಜಾಯಿನ್ ಆಗಿದ್ದಕ್ಕೆ. ನಾವು ಇವತ್ತಿನ ಮಹಾಭಾರತ ಪ್ರಶ್ನೆಯನ್ನ ಕೇಳಲಾಗಿದ್ದು ಡಿ.ಕೆ. ಶಿವಕುಮಾರ್ ಅವರ ನಂತರದಲ್ಲಿ ಯಾರಾಗಬಹುದು ಕೆಪಿಸಿಸಿ ಅಧ್ಯಕ್ಷರು ಅಂತ ಹೇಳಿ. 75% ವೋಟ್ಗಳು ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಬಿದ್ದಿದೆ. ಎಂ.ಬಿ. ಪಾಟೀಲ್ರು 13% ಚಾನ್ಸಸ್ ಇದೆ ಅಂತ ಹೇಳಿ, 12% ಚಾನ್ಸಸ್ ಡಿ.ಕೆ. ಸುರೇಶ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಬಹುದು ಅಂತ ಹೇಳಿ. ಇದು ಇವತ್ತಿನ ಮಹಾಭಾರತ ಚರ್ಚಾ ವಿಚಾರ. ಈಗ ಒಂದು ಬ್ರೇಕ್ ಆದ್ಮೇಲೆ ಎಕ್ಸ್ರೇ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ಗೃಹಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ, ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವ್ರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.